ತುಟ್ಟ ತುದಿಗೆ ಹೋದವರು ಕಲ್ಲಿನ ಕಟಕಟೆಯನ್ನು ಹಿಡಿದು ನಿಂತಿದ್ದುದು ಕೆಳಗಿನಿಂದ ನೋಡುವವರಿಗೆ ಗೊಂಬೆಗಳಂತೆ ಕಾಣಿಸುತ್ತಿದ್ರು. ಮಕ್ಕಳು ಕುಣಿಯುತ್ತಾ ಹತ್ತಲು ಆರಂಭಿಸಿದ್ರು. ಒಂದು ಅಂತಸ್ತನ್ನು ಮುಟ್ಟುವ ಹೊತ್ತಿಗೆ ಸುಮಾ, ಅಮ್ಮ ನನ್ನನ್ನು ಎತ್ಕೋ ಎಂದ್ಲು. ಅವಳನ್ನು ಎತ್ಕೊಂಡು ಹತ್ತೋದು ಸುಲಭವಲ್ಲ. ಅಲ್ಲದೆ ದಿಲೀಪ್ ತಲೆ ಸುತ್ತುತ್ತೆ ಎಂದು ದೂರು ಕೊಟ್ಟ. ಆ ಮಕ್ಕಳನ್ನು ಕಟ್ಕೊಂಡು ಬಂದರೆ ಏನೂ ಸುಖವಿಲ್ಲ. ಅವರಿಂದ ನಾವು ನೋಡೋಕ್ಕಾಗಲ್ಲ. ಸುಶೀಲಾ ಮಗನನ್ನು ದೂರು ಕೊಟ್ಟು ನುಡಿದ್ಲು. ಇನ್ನೊಂದು ದಿವಸ ಬರೋಣ, ಇಷ್ಟು ನೋಡಿದ್ದು ಸಾಕು, ರಮೇಶ್ ಸಲಹೆ ಮಾಡಿದ. ನೀವಿಬ್ಬರು ಮೇಲಿನವರೆಗೂ ಹೋಗ್ಬನ್ನಿ, ನಾನು ಮಕ್ಕಳನ್ನು ಕೂರಿಸ್ಕೊಂಡು ಕೆಳಗಿರ್ತೀನಿ. ಉತ್ತರಕ್ಕೆ ಕಾಯದೆ ವಸಂತ ಸರಸರನೆ ಇಳಿದ್ಲು. ಹುಡುಗರು ಅವಳನ್ನು ಹಿಂಬಾಲಿಸಿದವು. ಸ್ವಲ್ಪ ದೂರದಲ್ಲಿ ದೊಡ್ಡದೊಂದು ಮರ, ಅದರ ಕೆಳಗೆ ಕಲ್ಲು ಹಾಸಿತು. ವಸ್ತ್ರದಿಂದ ಒರೆಸಿ ಅದರ ಮೇಲೆ ಕುಳಿತು ತಲೆ ಎತ್ತಿ ನೋಡಿದಾಗ ಆ ಭವ್ಯವಾದ ಸ್ತಂಭ ಆಕಾಶಕ್ಕೆ ಕೈ ಚಾಚುವಂತೆ ನಿಂತಿತ್ತು. ಅರೆಗತ್ತಲಲ್ಲಿ ಸುತ್ತಿ ಹೋಗುವುದಕ್ಕಿಂತ ಈ ನೋಟವೇ ಸೊಗಸು ಎನಿಸಿತು ವಸಂತಾಳಿಗೆ. ಮಕ್ಕಳು ಕೈ ಕಾಲು ಬೀಸ್ಕೊಂಡು ಕುಣಿದಾಡಿದ್ರು. ಹಸಿರು ಗಿಡಗಳ ನಡುವೆ ಬಣ್ಣ ಬಣ್ಣದ ಬಟ್ಟೆಗಳ ಹಾರಾಟ. ಸೌತೆಕಾಯಿ, ಮೂಲಂಗಿ ಇವುಗಳನ್ನು ಸೀಳಿ ಮಸಾಲೆ ಪುಡಿ ಉಪ್ಪು ಉದುರಿಸಿ ಕೊಡುವವರಿಗೆ ಒಳ್ಳೆಯ ವ್ಯಾಪಾರ. ಮೇಲಿನಿಂದ ಇಳಿದು ಬಂದವರು ಅದನ್ನು ಕೊಂಡು ತಿಂದು ದಣಿಯನ್ನು ಆರಿಸ್ಕೊಳ್ತಿದ್ರು. ವಸಂತ ಕೂತಿದ್ದ ಜಾಗಕ್ಕೆ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಕಂಬ. ಬಂದವರೆಲ್ಲ ಅದನ್ನು ತಬ್ಬುತ್ತಿದ್ರು. ರಮೇಶ್ ಮೇಲಿನ ಹಂತದಿಂದ ಕರವಸ್ತ್ರ ಬೀಸಿದ. ವಸಂತ ಕರ್ಚೀಫನ್ನು ಸೊಂಟದಿಂದ ತೆಗೆದು ಹಾರಾಡಿಸಿದಾಗ ಪುಟ್ಟ ಪುಟ್ಟ 3 ಜೊತೆ ಕೈಗಳು ಬೀಸಿದವು. ಆ ಕಂಬ ಯಾಕೋ ಎಲ್ಲರೂ ತಪ್ಕೋತಾರೆ. ವಸಂತ ಕುತೂಹಲಕ್ಕೆ ಕೇಳಿದ್ಲು. ನಾವು ಪ್ರಯತ್ನಿಸೋಣ ಬಾ, ಅದನ್ನು ತಬ್ಬಿ ನಮ್ಮ 2 ಕೈ ಸಂಧಿಸಿದ್ರೆ ಅಂಥವರು ರಾಜರಾಗುವಂತೆ ಹೇಳುತ್ತಾ ರಮೇಶ್ ಮುಂದಾಗಿ ನಡೆದ. ಕಿಲಕಿಲನೆ ನಗುತ್ತಾ ಒಬ್ಬೊಬ್ಬರಾಗಿ ಅದನ್ನು ಅಪ್ಪದ್ರು. 2 ಕೈ ಸಂಧಿಸೋದಿರಲಿ, ಅರ್ಧ ಬರೋದು ಕಠಿಣ. ಹೋಗ್ಲಿ ಬಿಡಿ, ನಮಗೆ ಯಾರಿಗೂ ರಾಜರಾಗುವ ಯೋಗವಿಲ್ಲ. ಒಂದಷ್ಟು ಸೌತೆಕಾಯಿ ಕಡಿದು ನಮ್ಮ ಮನೆ ರಾಜ್ಯಕ್ಕೆ ಸೇರ್ಕೊಳ್ಳೋಣ. ಮನೆಯ ರಾಣಿ ಸೌತೆಕಾಯಿಯವನ ಬಳಿ ಹೋಗಿ ವ್ಯಾಪಾರಕ್ಕೆ ನಿಂತಳು. ಬಿಸಿಲು ಜೋರಾಯಿತು. ಎಲ್ಲರಿಗೂ ಹೊರಡುವ ಆತುರ. ರಸ್ತೆಯ ಪಕ್ಕದಲ್ಲಿ ಸಾಲಾಗಿ ಬಸ್ಸಿಗೆ ಕಾಯುವವರೇ ಹೆಚ್ಚು. ಟ್ಯಾಕ್ಸಿಯಲ್ಲಿ ಹೋದವರು ಬೇಗ ಹೊರಟರು. ವಸಂತ ಡೆಲ್ಲಿಗೆ ಬಂದಾಗ ಹಿಮಗಾಲ. ಸ್ವೆಟರ್ ಹಾಕೊಂಡು 2 ಕಿವಿಯು ಮುಚ್ಚುವಂತೆ ತಲೆಯ ಸ್ಕಾರ್ಫ್ ಕಟ್ಟದೆ ಹೊರಗೆ ಬರುವುದೇ ದುಸ್ತರವಾಗಿತ್ತು. ಅಲ್ಲಿನ ಹೆಂಗಸರು ಉಣ್ಣೆಯ ನಿಲುವಂಗಿಯನ್ನು ಸೀರೆಯ ಮೇಲೆ ಧರಿಸಿ ಹೊರಗೆ ಬರ್ತಿದ್ರು. ದೊಡ್ಡ ಟ್ರಂಕ್ಗಳಲ್ಲಿ ಮಡಸಿಟ್ಟಿದ್ದ ಉಣ್ಣೆಯ ಬಟ್ಟೆಗಳು ಹೊದೆಯುವ ರಜೆಯಲ್ಲಿ ಎಲ್ಲ ಬೇಸಿಗೆಯಲ್ಲಿ ಪೆಟ್ಟಿಗೆಯಲ್ಲಿ ಕ್ರಿಮಿ ಹಾರಿಗುಳಿಗೆಯಲ್ಲಿ ನಡುವೆ ಇದ್ದುದು ಹೊರಗೆ ಬರ್ತಿತ್ತು. ರಮೇಶನಿಗೆ ಅದು ಮೊದಲನೆಯ ಚಳಿಗಾಲ. ಅವನು ತನಗೂ ಮಕ್ಕಳಿಗೂ ಉಣ್ಣೆಯ ಬಟ್ಟೆಗಳನ್ನು ಕೊಂಡು ಸುಶೀಲನಿಗೂ ಒಂದು ನಿಲುವಂಗಿ ಕೊಂಡ್ಳು. ವಸಂತಾಳ ಸರದಿ ಬಂದಾಗ ಅವಳು ಬೇಡವೆಂದ್ಲು. ಸುಮಾ ಮಾತ್ರ ರಾಜೀವನೊಡನೆ ಪೈಪೋಟಿಯಿಂದ ಅದೇ ತರಹ ತೆಗೆಸ್ಕೊಂಡ್ಳು. ಇದಕ್ಕೆ ಸುಮ್ಮನೆ ಖರ್ಚು. ಊರಿಗೆ ಹೋದ್ಮೇಲೆ ಈ ಕೋರ್ಟ್ ಯಾಕೆ? ಎಲ್ಲ ಗುರುತ್ವಿಗೂ ಅಲ್ಲೇ ಒಂದೇ ತರಹ ಬಟ್ಟೆ ಸಾಕು, ವಸಂತ ಸಕಾರಣ ಹೇಳಿದ್ಲು. ಈಗ ತಾನೇ ಬರ್ತಾ ಇದ್ದಿ, ಆಗಲೇ ಹೊರಡುವ ಯೋಚನೆಯೇ? ರಮೇಶ್ ಕೇಳ್ದ. ಹಾಗೇನಿಲ್ಲ, ಕೆಲವು ದಿವಸಕ್ಕಾಗಿ ಅವೆಲ್ಲ ಯಾಕೆ? ಸ್ವೆಟರ್ ಇದೆ, ಶಾಲ್ ಇದೆ, ಅದರಲ್ಲೇ ಹೇಗೋ ಸರಿ ಒಗ್ಸಿದ್ರಾಯ್ತು. ನಿನ್ನಿಷ್ಟ. ಮಗುವಿಗೆ ಅಡ್ಡಿ ಮಾಡಬೇಡ, ಅದು ಆಸೆ ಪಡ್ತಾ ಇದೆ. ಮಕ್ಕಳ ಜೊತೆ ಹಾಕೊಳ್ಳಿ. ರಮೇಶನ ಬಲವಂತಕ್ಕಾಗಿ ವಸಂತ ಒಪ್ಪಲೇಬೇಕಾಯ್ತು. ಬೆಚ್ಚಗಿನ ಬಟ್ಟೆ ಬೇಡವೆಂದು ನಿರಾಕರಿಸಿದ ವಸಂತ ರಾತ್ರಿಯ ಹೊತ್ತು ಕಂಬಳಿಯ ಮುಸುಕಿನೊಳಗೆ ಗಡಗಡನೆ ನಡುಗುತ್ತಿದ್ಲು. ಹಲ್ಲುಗಳು ಒಂದಕ್ಕೊಂದು ಬಡಿದು ಕಟಕಟನೆ ಸದ್ದು ಮಾಡಿದಾಗ ಧಾರಾಳವಾಗಿ ಮುಸುಗು ತೆರೆದು ಮಲಗುವ ಕಾಲ ಬರೋದೆಂದು ಎನಿಸುತ್ತಿತ್ತು. ಕೊನೆಗೊಮ್ಮೆ ಚಳಿ ಕಡಿಮೆಯಾಗುತ್ತಾ ಬಂತು. ಇನ್ನು ಬೇಸಿಗೆ ಆರಂಭವಾಗಲು 2 ತಿಂಗಳು ಬೇಕು. ಈ ನಡುವಿನ ಹವಾ ಆಹ್ಲಾದಕರವಾಗಿತ್ತು. ಕುತುಬ್ ಮಿನಾರ್ ನಿಂದ ಆರಂಭವಾದ ವಿಹಾರ ಪ್ರತಿ ಭಾನುವಾರವೂ ಮುಂದುವರಿಯಿತು. ಕೆಂಪು ಕೋಟೆಯಿಂದ ಹಿಡಿದು ಜಂತರ್ ಮಂತರ್ವರೆಗೆ ಎಲ್ಲ ಕಡೆಯೂ ಸುತ್ತಿದ್ದಾಯಿತು. ಇಂಡಿಯಾ ಗೇಟ್ನ ಹತ್ತಿರ ಹುಲ್ಲು ಹಾಸಿನ ಮೇಲೆ ಕುಳಿತು ಪುಟಾಣಿ ಐಸ್ ಕ್ರೀಮ್ ಸೇವಿಸಿದಾಗ ದೊಡ್ಡವರು ಮಕ್ಕಳಂತೆ ಹಗುರವಾಗಿ ನಗುವಂತಿತ್ತು. ಎದುರಿಗೆ ನಿಂತಿದ್ದ ರಾಷ್ಟ್ರಪತಿ ಭವನ. ವಿಶಾಲವಾದ ರಸ್ತೆಗಳು, ತೆರವಿಲ್ಲದೆ ಓಡಾಡುವ ವಾಹನಗಳು, ನೀರಿನಂತೆ ಹರಿಯುವ ಜನಪ್ರವಾಹ, ಭವ್ಯವಾದ ಭವನಗಳು, ಅಂಗಡಿಗಳನ್ನು ಬೆಳೆದಿದ್ದ ಕಣ್ಣು ಕುಕ್ಕುವಂತಹ ದೀಪಗಳು.
ಗೋಲಾಕಾರವಾಗಿ ಸುತ್ತಿ ಸುತ್ತಿ ಹೋಗುವಂತಿದ್ದ ವೈಭವ ನೋಟ ಅಂಗಡಿಯಲ್ಲಿ ಪ್ರದರ್ಶಿಸಿದ ಬಟ್ಟೆ ಬರಿಗಳನ್ನು ನೋಡೋದಕ್ಕಿಂತ ಅಲ್ಲಿಗೆ ಬರುವವರನ್ನು ನೋಡೋದೇ ಒಂದು ಸೊಗಸು. ಆ ಅಲಂಕಾರ, ಉಡುಪಿನ ವೈವಿಧ್ಯ ನೋಡಲು ಬಲು ಸೊಗಸು. ಅತ್ಯಾಧುನಿಕವಾದ ಶೇಷ ವಿನ್ಯಾಸ, ಕೆಂಪು ತುಟಿಗೆಂಪು, ಕೆನ್ನೆಯ ಗುಲಾಬಿ, ಕಣ್ಣಿನ ಕಪ್ಪು, ಉಗುರಿನ ಹೊಳಪು ಇವೆಲ್ಲ ವರ್ಣರಂಜಿತ ಚಿತ್ರದಂತೆ ಕಣ್ಣೆದುರು ಸುಳಿದಾಗ ಫ್ಯಾಷನ್ ಪ್ರೇಡರ್ ನೋಡಬೇಕಾದ್ರೆ ಶನಿವಾರ ಸಂಜೆ ಅಲ್ಲಿಗೆ ಹೋಗಬೇಕಿತ್ತು. ಆ ದಿನ ತಿರುಗಲು ಓಡಾಡುವವರನ್ನು ನೋಡಲು ಇರುವ ಉತ್ಸಾಹ ವ್ಯಾಪಾರಕ್ಕಿಲ್ಲ. ಮೂಲೆ ಮೂಲೆಗಳಲ್ಲಿ ತಿಂಡಿಯ ಆಕರ್ಷಣೆ. ದೊಡ್ಡ ದೊಡ್ಡ ಕಾರುಗಳನ್ನು ಒಂದು ಪಕ್ಕಕ್ಕೆ ನಿಲ್ಲಿಸಿ ಸಿಹಿ ತಿಂಡಿಯ ಅಂಗಡಿಯ ಮುಂದೆ ನಿಂತು ತಿನ್ನುವ ನೋಟ ಸಾಧಾರಣ. ಹೊರಗೆ ಹೊರಟವರು ಏನೂ ತಿನ್ನದೆ ಬರುವಂತೆಯೇ ಇಲ್ಲ. ಹಿಂದೆ ಡೆಲ್ಲಿಯ ಲಡ್ಡು ತಿಂದು ಸಾಯಿ ಎಂದು ನಾಣ್ಣುಡಿ ಇತ್ತಂತೆ. ಇಂದು ಲಡ್ಡು, ಪೇಡ, ಹಾಲ್ಕೋವಾ ಬೆರೆಸಿ ವಿಧ ವಿಧವಾದ ಮಿಠಾಯಿ ಎಲ್ಲವೂ ಕೈ ಬಿಸಿ ಕರೆಯುವಂತೆ ಕಾಣಿಸುವಾಗ ಅದನ್ನು ರುಚಿ ನೋಡುವ ಚಪ್ಪಳ ಯಾರಿಗಿಲ್ಲ? ರಾಜಧಾನಿಯ ವೈಭವದ ಓಡಾಟದಲ್ಲಿ ವಸಂತ ಗೆಲುವಾಗಿಯೇ ದಿನಗಳನ್ನು ಕಳೆದ್ಲು. ಆದರೂ ರಾತ್ರಿ ಹಾಸಿಗೆ ಮೇಲೆ ಮಲಗಿ ಸುಮಾಳ ಮುದ್ದು ಮುಖ ಈರುಳು ದೀಪದ ನಸು ಬೆಳಕಿನಲ್ಲಿ ಹತ್ತಿರ ಕಾಣಿಸಿದಾಗ ಹಗಲೆಲ್ಲ ಸೊರಗಿದ್ದ ಅವಳ ನೆನಪಿಗೆ ರೆಕ್ಕೆ ಮೂಡಿ ಮನ ಬಂದಂತೆ ಹಾರೋದು. ಅದನ್ನು ಹಿಡಿಯಲು ಸಾಧ್ಯವೇ? ಮುಖದ ಮಾಟ ತಂದೆಯದೆ. ಹುಡುಗಿ ಬಾಯಿ ತೆರೆದು ನಕ್ರೆ ಅವನೇ ನಕ್ಕಂತೆ. ನಡಿಗೆ, ನಿಲುವು ಎಲ್ಲ ಅದೇ. ಆದರೆ ದೇವರ ದಯೆ, ಕಣ್ಣು, ಅದರಿಂದ ತೂರಿ ಬರುವ ತೀಕ್ಷ್ಣವಾದ ನೋಟ ಅವಳಿಗೆ ಬರಲಿಲ್ಲ. ಹಾಗೇನಾದರೂ ಇದ್ದಿದ್ರೆ ಎರಡೊತ್ತು ಆ ನೋಟವನ್ನು ಎದುರಿಸಿ ಬದುಕೋದಂತೂ ಆಗ್ತಿರ್ಲಿಲ್ಲ. ವಸಂತ ಮಗಳನ್ನು ತಪ್ಪಿಕೊಂಡು ಹಣೆಗೆ ಮುತ್ತಿಟ್ಟು ಕೂದಲನ್ನು ಹಿಂದಕ್ಕೆ ಸರಿಸುವಳು. ಸುಖಿಗಳು ದುಃಖಿಗಳು ಎಲ್ಲರನ್ನೂ ಸಮ ದೃಷ್ಟಿಯಿಂದ ಸಂತೈಸುವ ನಿದ್ದೆಗಣ್ಣು ಅವಳನ್ನು ತನ್ನ ತೆಕ್ಕೆಯಲ್ಲಿ ಎಳೆದವು. ಹೇಗಿದ್ಯಮ್ಮ ಡೆಹಲಿ? ರಮೇಶ್ ಹೆಮ್ಮೆಯಿಂದಲೇ ಕೇಳಿದ. ಚೆನ್ನಾಗಿದೆ ಅಣ್ಣ. ಇಷ್ಟು ಬೇಗ ಒಳ್ಳೆಯ ಅಭಿಪ್ರಾಯ ಕೊಡಬೇಡ, ಇನ್ನೇನು ಆರಂಭವಾಗತ್ತೆ. ಬೇಸಿಗೆಯ ಸುಖ ನೋಡಿ ಆಮೇಲೆ ತೀರ್ಪು ಕೊಡು. ನನ್ನ ಸ್ನೇಹಿತರೆಲ್ಲ ಆಗಲೇ ಎದುರಿಸ್ತಾ ಇದ್ದಾರೆ. ಒಂದು ಹೇಮಂತ, ಒಂದು ವಸಂತ ಎದುರಿಸಿ ಗೆದ್ದರೆ ಆಮೇಲೆ ಭಯವಿಲ್ಲ. ಇಲ್ಲಿನ ಹವಾಮಾನ ದೇಹಕ್ಕೆ ಒಗ್ಗಿರುತ್ತೆ. ಅಷ್ಟರಲ್ಲಿ ನಾನು ಹೊರಟುಬಿಟ್ಟಿರ್ತೀನಿ. ಒಳ್ಳೆಯ ಹುಡುಗಿ ನೀನು. ರಾಜಧಾನಿಯಲ್ಲಿ ಲಕ್ಷಾಂತರ ಜನರು ಇದ್ದಾರೆ. ಅವರೆಲ್ಲ ನಮ್ಮಂತೆ ಮನುಷ್ಯರೇ ಅಲ್ವೇ? ಎಲ್ಲರಿಗೂ ಆದದ್ದು ನಮಗೂ ಆಗುತ್ತೆ. ಶೆಕೆಗೆ ಎದುರಿ ಓಡ್ಬಿಡ್ತೀಯಾ? ಇಲ್ಲೇ ಇರಬೇಕಾದದ್ದವರಿಗೆ ತೀರದ್ದು. ನಾನು ಹೇಗಿದ್ರೂ ಹೋಗುವವಳೆ. ಸ್ವಲ್ಪ ಮೊದಲೇ ಹೊರಟ್ರಾಯ್ತು. ಆ ಕಡೆಯಿಂದ ಇಲ್ಲಿಗೆ ಕೆಲಸದ ಮೇಲೆ ಬಂದಿರೋರೆಲ್ಲ ಬೇಸಿಗೆಯಲ್ಲಿ ರಜಾ ಉಪಯೋಗಿಸಿಕೊಂಡು ಹುಟ್ಟೂರಿನ ಕಡೆಗೆ ಬರುವರೆಂದು ಕೇಳಿದ್ದೆ. ಅದೇನೋ ಸರಿ, ಆದರೆ ನೀನು ಊರಿಗೆ ಹೋಗಲು ಅವಸರ ಯಾಕೆ ಮಾಡ್ತಿದ್ದೀಯೋ ಅದೇ ನನಗೆ ಅರ್ಥವಾಗಲಿಲ್ಲ. ಅದು ಅಣ್ಣನ ಮನೆ, ಇದು ಅಣ್ಣನ ಮನೆ. ಎಲ್ಲಿದ್ರೇನು? ಅದೇಕೋ ಆ ಮಾತು ಅವಳ ಎದೆಗೆ ಚುಚ್ಚಿತು. ತನ್ನದೇ ಆದ ಮನೆಯಲ್ಲಿರುವ ಭಾಗ್ಯವನ್ನು ಕೇಳಿ ಬಂದಿಲ್ಲದವಳಿಗೆ ಎಲ್ಲಿದ್ರೂ ಹೆದರುವ ಮನೆಯೇ. ಅದರಲ್ಲಿ ಆಯ್ಕೆ ಮಾಡಲು ಏನಿದೆ? ತಾನಾದರೂ ಊರಿಗೆ ಹೋಗುವ ಆ ಥರ ತೋರಿಸ್ಬಾರ್ದಿತ್ತೆ. ನಿನ್ನ ಮಾತು ನಿಜ, ಎಲ್ಲಿದ್ರೇನು? ವಸಂತ ತಟ್ಟನೆ ಮಾತು ನಿಲ್ಲಿಸಿದ್ಲು. ಸುಶೀಲಾ ಈ ಸಂಭಾಷಣೆಯಲ್ಲಿ ಭಾಗವಹಿಸದೆ ಮೌನವಾಗಿದ್ದಿದ್ದು ಅವಳನ್ನು ಯೋಚಿಸುವಂತೆ ಮಾಡಿತು. ಬೆಳಕು ಹರಿದರೂ ಅವಳ ಯೋಚನೆ ಬಗೆಹರಿದಿರಲಿಲ್ಲ. ಯಾವ ಯೋಚನೆಯೇ ಇರಲಿ, ಕೆಲಸವಂತೂ ಯಾಂತ್ರಿಕವಾಗಿ ಇದ್ದಿದೆ. ಆ ದಿನ ಶಾಲೆಗೆ ರಜಾ ಇದರಿಂದ ಮಕ್ಕಳು ಮನೆಯಲ್ಲೇ ಇದ್ದರು. ವಸಂತ ಅಡಿಗೆ ಮುಗಿಸಿ ತಟ್ಟೆ ಬಟ್ಟಲನ್ನು ಹಾಕಿದ್ಲು. ಮಕ್ಕಳಿಗೆ ಸುಶೀಲಾನೇ ಬಡಿಸೋದು ರೂಢಿ. ತಾಯಿ ತನ್ನ ಮಕ್ಕಳಿಗೆ ಬಡಿಸಲಿ, ತನಗೆ ಆ ಹೊಣೆ ಯಾಕೆ? ವಸಂತ ಹೊರಗೆ ಬಂದರೆ ಮತ್ತೆ ಊಟಕ್ಕೆ ಕರೆ ಬರೋವರೆಗೂ ಒಳಗೆ ಹೋಗ್ತಿರ್ಲಿಲ್ಲ. ಅಲ್ಲದೆ ಅದು ಅಂಚೆಯವನು ಬರುವ ಹೊತ್ತು. ದೊಡ್ಡ ಬೀದಿಯ ಕೊನೆಯಲ್ಲಿ ಕಾಣಿಸ್ಕೊಂಡ್ರೆ ಇವರ ಮನೆಯ ಹತ್ತಿರಕ್ಕೆ ಬರುವಾಗ ಸುಮಾರು 10 ಆಗಿರ್ತಿತ್ತು. ಕಾಗದ ಬರದೆ ಅವನ ಮುಂದೆ ಹೋದರೂ ಅವಳು ತಕ್ಷಣ ಒಳಗೆ ಬರ್ತಿರ್ಲಿಲ್ಲ. ಬೀದಿಯನ್ನು ದಾಟೋವರೆಗೂ ನಿಂತೇ ಇರುವಳು. ಮೊದಲು ನಿರೀಕ್ಷೆ, ದಾಟಿ ಮುಂದೆ ಹೋದಾಗ ನಿರಾಸೆ. ಅದು ನಿತ್ಯದ ಅನುಭವ. ಒಂದು ಲಕೋಟೆಯನ್ನು ವಸಂತಾಳಿಗೆ ಕೊಟ್ಟು ಅವನ ಮುಂದೆ ಹೋದ. ಕಾಗದ ಸುಶೀಲಾಗೆ ಬಂದಿತ್ತು. ಪೂಣಿಯ ಮುದ್ರೆ ಇತ್ತು. ಅವರ ತಾಯಿ ಇರಬಹುದು. ಲಕೋಟೆಯನ್ನು ಎತ್ಕೊಂಡು ವಸಂತ ಸರ್ರನೆ ಬಂದ್ಲು. ದಿನದಂತೆ ಅವನು ಹೋಗೋದನ್ನು ನೋಡುತ್ತಾ ನಿಂತ್ಕೊಳ್ಳಲಿಲ್ಲ. ಸುಶೀಲಕ್ಕ, ನಿಮ್ಮ ಕಾಗದ ಎನ್ನುತ್ತಾ ಕೂಗುತ್ತಲೇ ಬಂದವಳು ತಟ್ಟನೆ ಪೆಚ್ಚಾಗಿ ನಿಂತುಬಿಟ್ಲು. ಒಳಗೆ ಊಟ ನಡೆದಿತ್ತು.
ಚಪಾತಿ ಪಲ್ಯ ಮುಗಿಸಿ ಹುಡುಗರು ಮೊಸರನ್ನ ಕಲಸುತ್ತಿದ್ರು. ಉತ್ತರದ ಕಡೆ ಹಾಲು ಮೊಸರು ಚೆನ್ನ. ಚಾಕುವಿನಿಂದ ಕುಯ್ದು ಬಡಿಸಿದ್ರೆ ಒಂದೇ ರೀತಿ ಮೊಸರು ಚೌಕವಾಗಿಯೇ ತಟ್ಟೆಯಲ್ಲಿ ನಿಲ್ಲೋದು. ದಿಲೀಪ್ ಮತ್ತು ರಾಜೀವ್ ಮೊಸರನ್ನು ಕಲಸುತ್ತಿದ್ರು. ಕೆನೆ ಹುಡುಗರ 5 ಬೆರಳಿಗೂ ಮೆತ್ಕೊಂಡಿತ್ತು. ಎಲ್ಲೋ ನೋಡುತ್ತಾ ನಿಧಾನವಾಗಿ ಅನ್ನ ಕೆದಕುತ್ತಿದ್ಲು ಸುಮಾ. ಸ್ವಲ್ಪ ಬಿರುಸಾಗಿದ್ದ ಅನ್ನದ ಮೇಲೆ ನೀರಲಾರದೆ ಅಲ್ಲಿದ್ದ ನೀರು ನೀರಾಗಿ ಹರಿದು ತಟ್ಟೆಯ ಅಂಚಿನಲ್ಲಿ ನಿಂತಿತ್ತು ಮಜ್ಜಿಗೆ. ಹುಡುಗಿ ಅದನ್ನೇ ಬಾಯಿಗೆ ಇಟ್ಕೊಂಡಾಗ ಬೆರಳು ಸಂದಿಯಿಂದ ಹರಿದು ನೀರು ಕೈಯಲ್ಲಿದ್ದ ಗಾಜಿನ ಬಳೆಗಳ ಒಳಗಿನಿಂದ ಹಾದು ಮೊಳಕೈ ಹತ್ತಿರಕ್ಕೆ ಬಂದಿತ್ತು. ಅತ್ತೆ, ಸಕ್ಕರೆ ಹಾಕಿದ ಮೊಸರು ನನಗೂ ಸೇರುತ್ತೆ. ಅದು ಸುಮಾ ದಿನವೂ ಆಡುವ ಹಾಡು. ಅದು ಸಕ್ಕರೆ ಹಾಕಿದ ಮೊಸರು ನಿನಗೆ ಸೇರಲ್ಲ. ಶ್ರೀಖಂಡ ತಿಂದು ಅಭ್ಯಾಸ ಅವರಿಗೆ. ನಿನಗೆ ಸಕ್ಕರೆ ಹಾಕದ ಮೊಸರು ಹಾಕ್ತೀನಿ. ಮಾತು ಸಕ್ಕರೆಯಷ್ಟೇ ಸವಿ. ಬೇರೆ ಬಟ್ಟಲಿನಲ್ಲಿ ಸುಮಾಳಿಗಾಗಿ ತರುತ್ತಿದ್ದುದು ನೀರು ಮಜ್ಜಿಗೆ. ಅದನ್ನು ಗಮನಿಸಿಯೂ ಏನೋ ಹುಡುಗಿ ಸಕ್ಕರೆ ಹಾಕಿದ ಮೊಸರು ನನಗೂ ಸೇರುತ್ತೆ ಎನ್ನುತ್ತಿದ್ಲು. ತಾಯಿಯ ತಂತ್ರ ಅರ್ಥವಾಗಿದ್ದ ಹುಡುಗರು ಕಂಡು ಕಾಣದಂತೆ ಊಟ ಮುಗಿಸುತ್ತಿದ್ರು. ಆ ದಿನ ಅಕಸ್ಮಾತ್ ಆ ಹೊತ್ತಿನಲ್ಲಿ ವಸಂತ ಒಳಗೆ ಬಂದುದನ್ನು ನೋಡಿ ಸುಶೀಲಾ ಮತ್ತೆ ಶ್ರೀಖಂಡದ ಮಾತನ್ನೇ ಒತ್ತಿ ಹೇಳಿದ್ಲು. ನಿಮಗೆ ಕಾಗದ ಇದೆ, ಇಲ್ಲಿ ಇಟ್ಟಿದ್ದೀನಿ. ವಸಂತ ಕಾಗದವನ್ನು ಊಟದ ಮೇಜಿನ ಮೇಲೆ ತಂದಿಟ್ಟು ಬಂದಂತೆ ಹೊರಟೋದ್ಲು. ಅವಳ ಕಾಲ್ಗಳು ನಡುಗುತ್ತಿತ್ತು. ದೇಹದ ಭಾರವನ್ನು ತಡೆಯಲಾರದೇನೋ ಎನಿಸಿ ಹೊರಗಡೆ ಕುರ್ಚಿಯಲ್ಲಿ ಕುಳಿಸಿದ್ಲು. ಒಟ್ಟಿಗೆ ಊಟಕ್ಕೆ ಕೂರಿಸಿ ತನ್ನ ಮಕ್ಕಳಿಗೆ ಮೊಸರು, ಆ ಹುಡುಗಿಗೆ ನೀರು ಮಜ್ಜಿಗೆ. ಈ ನಾಟಕ ಎಷ್ಟು ದಿನದಿಂದ ನಡೀತಾ ಇದೆಯೋ. ಹಾಲ್ಕೆನೆಯಂತಹ ಮೈ ಬಣ್ಣದ ಸುಂದರ ದೇಹದಲ್ಲಿ ಇಷ್ಟು ಸಣ್ಣ ಮನಸ್ಸು ಹೇಗಿರ್ಬೋದು? ಈ ಮಗುವಿಗೆ ಒಂದು ಸೌಟ್ ಗಟ್ಟಿ ಮೊಸರು ಹಾಕಿದ್ರೆ ಇವರಿಗೆ ಆಗುತ್ತಿದ್ದ ನಷ್ಟವಾದರೂ ಏನು? ಅತ್ತೆ, ನನಗೂ ಸಕ್ಕರೆ ಹಾಕಿದ ಮೊಸರು ಸೇರುತ್ತೆ. ಎಷ್ಟು ಆಸೆ ತುಂಬಿತ್ತು ಆ ಬೇಡಿಕೆಯಲ್ಲಿ. ದಿನವೂ ಈ ಭೇದದ ನಡವಳಿಕೆಯಿಂದಲೇ ಆ ಎಳೆಯ ಜೀವ ಎಷ್ಟು ನೊಂದಿದೆಯೋ. ಆ ಹುಡುಗಿ ತನಗ್ಯಾಕೆ ಹೇಳಲಿಲ್ಲ? ಮಗುವಿನ ಕೇಳಿಕೆ ಮತ್ತೆ ಮತ್ತೆ ತಾಯಿಯ ಕಿವಿಯಲ್ಲಿ ಹೂಗುಟ್ಟಿತು. ವಸಂತ 2 ಕೈಗಳಿಂದ ಕಿವಿಯನ್ನು ಮುಚ್ಚಿಕೊಂಡು ಕುಳಿತಳು. ಹೃದಯ ಭಾರವಾಗಿ ತನ್ನ ವಿಚಿತ್ರ ಪರಿಸ್ಥಿತಿ ದೈತ್ಯಾಕಾರವಾಗಿ ಎದುರಿಗೆ ನಿಂತರೂ ಕಣ್ಣೀರು ಬಾರದಂತೆ ತಡೆದಳು. ಅತ್ತಿಗೆಯ ಕೋಗಿಲೆಯ ಇಂಚರದಂತಹ ದನಿ, ನಯವಾದ ಮಾತು, ಬೆಳದಿಂಗಳಂತೆ ತಂಪು ಸೂಸುವ ನಗು, ಇವುಗಳಿಗೆ ಮರಳಾಗಿ ಕರಡಿಯಂತೆ ಕಣ್ಣು ಮುಚ್ಚಿ ಯಾವುದೋ ಮೋಡಿಯಲ್ಲಿ ಮೈ ಮರೆತಿದ್ದೇನಲ್ಲ. ವಸಂತಾಳಿಗೆ ಮನಸ್ಸು ದೇಹ 2 ಭಾರವಾದಂತೆ ತೋರಿತು. ತಲೆ ಸಿಡಿಯುವಂತಿದ್ರೂ ಮಲಗಲಿಲ್ಲ. ಮಕ್ಕಳನ್ನು ಆಟವಾಡಿಸಲು ಹತ್ತಿರದ ಪಾರ್ಕಿಗೆ ಎಂದಿನಂತೆ ನಡೆದಳು. ಇವಳನ್ನು ನೋಡಿದ ಕೂಡಲೇ ಅಲ್ಲಿಗೆ ಬಂದಿದ್ದ ಯಶೋಧ ಕೇಳಿದ್ಲು, ಯಾಕೆ ಹೀಗಿದ್ಯಾ? ಮೈ ಸರಿಯಿಲ್ವೇ? ತನ್ನ ಮನಸ್ಸಿನ ದುಗುಡವನ್ನೆಲ್ಲ ಇವಳ ಮುಂದೆ ಕೊಡಬಾರದ್ಯಾಕೆ ಎನಿಸಿದ್ರು ವಸಂತ ಬಾಯಿ ಬಿಡಲಿಲ್ಲ. ಹೌದು, ಹೇಗಿದ್ದೀನಿ? ವಸಂತ ಕಿಲಕಿಲನೆ ನಕ್ಕಳು. ನಗ್ಬೇಡ ಮಾರಾಯ್ತಿ, ಅಳಬೇಕೆನ್ಸಿದ್ರೆ ಅತ್ಬಿಡು. ವಸಂತ ಗಂಭೀರವಾಗಿ ಯೋಚಿಸುವಂತೆ ಕುಳಿತಳು. ಅಲ್ಲ, ಮಕ್ಕಳಾಗಬೇಕು ಅಂತ ಜನ ಯಾಕೆ ಆಸೆ ಪಡ್ತಾರೋ ನನಗಂತೂ ಅರ್ಥವಾಗಲ್ಲ. ಯೋಚನೆಯ ಸಮಾಧಿಯಿಂದ ಹೊರಬಂದ ವಸಂತ ಕೇಳಿದ್ಲು, ನಿನಗೆ ಹೇಗೆ ಅರ್ಥವಾದೀತು? ಮುತ್ತಿನ ಮಣಿಯಂತೆ ಮಗಳಿದ್ದಾಳೆ, ಅದಕ್ಕೂ ಪುಣ್ಯ ಬೇಕು. ಯಶೋಧನ ಪ್ರತಿಕ್ರಿಯೆ ಅದು. ಯಾರಿಗೆ ಬೇಕು ಆ ಪುಣ್ಯ? ಮಕ್ಕಳಿರೋರಿಗೆ ಜೀವ ಅಸಹ್ಯವಾದಾಗ ಸಾಯೋದಕ್ಕೂ ಸಾಧ್ಯವಿರಲ್ಲ. ಇವತ್ತು ಏನಾಗಿದೆ ನಿನಗೆ? ಮನೆಯಲ್ಲೇನಾದರೂ ನಡೀತೇನು? ನನ್ನ ಹತ್ತಿರ ಹೇಳಲ್ವಾ? ದುಃಖ ತುಂಬಿ ಬಂದರೆ ಅದನ್ನು ಹಂಚ್ಕೊಂಡಾಗ ಕಡಿಮೆ ಆಗುತ್ತೆ. ಯಶೋಧ ಹತ್ತಿರ ಸರಿದು ವಸಂತಾಳ ಭುಜವನ್ನು ಹಿಡಿದು ಅಲಗಿಸಿ ಕೇಳಿದ್ಲು. ಏನೋ ಅಂಥದ್ದು ನಡೆದಿಲ್ಲ. ಹೇಳುವಂಥ ಮಹತ್ವದ ವಿಷಯವಿದ್ದರೆ ಹೇಳ್ತಿದ್ದೆ. ನನ್ನ ಕೇಳೋರೇ ತಾನೇ ಯಾರಿದ್ದಾರೆ? ಒಂದೊಂದು ದಿವಸ ನನ್ನ ಬುದ್ಧಿಯೇ ಸರಿಯಾಗಿರಲ್ಲ. ಮಾತು ನಿಲ್ಲಿಸಿ ಇಬ್ಬರು ಎದುರಿಗೆ ಆಟವಾಡುತ್ತಿದ್ದ ಮಕ್ಕಳನ್ನು ನೋಡಿದ್ರು. ಕೆಂಪಗೆ ಆರೋಗ್ಯದಿಂದ ತುಂಬಿದ್ದ ಮಕ್ಕಳು ಹಾರಿ ಕುಣಿದು ಕುಪ್ಪಳಿಸಿ ಆಡುವಾಗ ನೋಡೋದೇ ಚೆನ್ನ. ಅಲ್ಲಿ ಎಲ್ಲ ತರಹದ ಮಕ್ಕಳು ಇದ್ದರು. ಬೆಲೆ ಬಾಳುವ ಉತ್ತಮ ದರ್ಜೆಯ ಬಟ್ಟೆ ಧರಿಸಿದ ಶ್ರೀಮಂತರ ಮಕ್ಕಳೊಡನೆ ಬರಿಗಾಲಿನಲ್ಲಿ ಚೆಂಡನ್ನು ಒದೆಯುತ್ತಿದ್ದ ಬಡವರ ಮಕ್ಕಳು ಇದ್ದರು. ಆರೋಗ್ಯ ಭಾಗ್ಯದಲ್ಲಿ ಅವರ ಯಾರಿಗೂ ಕಡಿಮೆ ಇರಲಿಲ್ಲ. ನೀರು ಮಜ್ಜಿಗೆ ತಿಂದು ಬೆಳೆದ ಮಕ್ಕಳು,
ಕೆನೆ ಮೊಸರಿನಲ್ಲಿ ಕೈ ಆಡಿದ ಮಕ್ಕಳಷ್ಟೇ ಆರೋಗ್ಯವಾಗಿರಬಾರದ್ಯಾಕೆ? ತಂದೆಯನ್ನೇ ಕಾಣದ ಮಗಳ ಕರುಣೆಯ ನೆರಳಿನಲ್ಲಿ ಬೆಳೆಯುತ್ತಿರುವ ಮಗು ಬಿಸಿಲು ತಗಲಿದ್ರೆ ಬಾಡುವ ಕೋಮಲತೆಗಿಂತ ಹೊರಟಾಗಿ ಬೆಳೆಯೋದೇ ವಾಸಿ. ಯೋಚನೆಯನ್ನು ಹೊದುತ್ತಾ ಹರಿಬಿಟ್ಟು ಮಕ್ಕಳನ್ನೆಲ್ಲ ಗುಡ್ಡೆ ಹಾಕೊಂಡು ಮನೆಯತ್ತ ನಡೆದ್ಲು ವಸಂತ. ಆ ದಿನ ಮನೆಯಲ್ಲಿ ವಸಂತ ಒಬ್ಬಳೆ. ಸುಶೀಲಾ ಏನೋ ಕೆಲಸವಿದೆ ಎಂದು ಹೊರಗೆ ಹೋಗಿದ್ಲು. ಅವಳು ವರಾಂಡದಲ್ಲಿ ಪತ್ರಿಕೆ ಓದುತ್ತಾ ಕುಳಿತಿದ್ದ ಜಾಗಕ್ಕೆ ಬೆಳಕು ಮರೆಯಾದಾಗ ತಟ್ಟನೆ ತಲೆ ಎತ್ತಿ ನೋಡಿದ್ಲು. ಬಾಗಿಲಿನ ಚೌಕಟ್ಟಿಗೆ ಕೀಲಿಸಿದಂತೆ 6 ಅಡಿ ಎತ್ತರದ ತರುಣನೊಬ್ಬ ಕರಿಯ ಗಡ್ಡದ ನಡುವೆ ಬೆಳ್ಳಗೆ ಹೊಳೆಯುವ ಹಲ್ಲುಗಳನ್ನು ಪ್ರದರ್ಶಿಸುತ್ತಾ ನಿಂತಿದ್ದ. ಯಾರು ನೀವು? ಏನು ಬೇಕಾಗಿತ್ತು? ಒಬ್ಬಳೇ ಇದ್ದಾಗ ಆ ಮನುಷ್ಯ ತಟ್ಟನೆ ಅಲ್ಲಿ ಪ್ರಸ್ತಾಪವಾದುದರಿಂದ ಹೆದರಿದ್ಲು ಅವಳು. ಬಾಗಿಲು ಹಾಕೊಂಡು ಓದುತ್ತಾ ಕೂತಿದ್ರೆ ಚೆನ್ನಾಗಿತ್ತು ಎನಿಸಿದ್ರು ದಿಟ್ಟತನದಿಂದ ತಲೆ ಎತ್ತಿ ಕೇಳಿದ್ಲು. ನಾನು ಎದುರು ಮನೆಯಲ್ಲಿ ಇದ್ದೀನಿ. ಇಲ್ಲಿ ಕಿಟಕಿ ಕಾಣೋದೇ ನನ್ನ ಕೋಣೆ. ನಾನು ತಲೆ ಬಾಚ್ಕೊಳ್ಬೇಕಾದ್ರೆ ಅಲ್ಲೇ ನಿಲ್ಲೋದು. ಅದಕ್ಕೆ ಪರಿಚಯವಾಗಿ ಮಾತನಾಡದಿದ್ರೂ ಕೆಲವು ಸಲ ಪ್ರತಿದಿನವೂ ನೋಡ್ತಾ ಇದ್ರೆ ಒಂದು ರೀತಿ ಆತ್ಮೀಯತೆ ಬೆಳೆದು, ಈಗ ಆ ಮಾತೆಲ್ಲ ಯಾಕೆ? ನೀವು ಯಾರನ್ನ ನೋಡಬೇಕಿತ್ತು? ಅದನ್ನೇ ಹೇಳ್ತಿದ್ದೀನಿ. ಅಷ್ಟರಲ್ಲೇ ಅವಸರ. ನಿಮ್ಮನ್ನೇ ನೋಡಲು ಬಂದೆ. ನನ್ನ ಮಾತು ಕೇಳುವಷ್ಟು ತಾಳ್ಮೆಯೂ ನಿಮಗಿಲ್ಲ. ನೀವು ಯಾರು ನನಗೆ ಗೊತ್ತಿಲ್ಲ. ಆಗಲೇ ಹೇಳಿದ್ನಲ್ಲ, ಎದುರು ಮನೆಯಲ್ಲಿ ಇದ್ದೀನಿ. ನನ್ನ ಹೆಂಡತಿ ತವರಿಗೆ ಹೋಗಿದ್ದಾಳೆ. ನನಗೂ ಬೇಸರ. ಮನೆಯಲ್ಲೇ ಇರುವಾಗಲೆಲ್ಲ ಕಿಟಕಿಯಲ್ಲೇ ನಿಂತು ಹೊತ್ತು ಕಳೀತೀನಿ. ಆದ್ದರಿಂದ ನನಗೆ ಎಷ್ಟು ವಿಷಯ ತಿಳಿಯಿತು. ನೀವು ದಿನವೂ ಬೆಳಗ್ಗೆ ಬಾಗಿಲು ಕಾಯ್ತಾ ನಿಂತಿರ್ತೀರಲ್ಲ, ಯಾರಿಗಾಗಿ? ತುಂಟತನದಿಂದ ಅವನ ಕಣ್ಗಳು ಕುಣಿದವು. ಶಾಂತವಾಗಿ ಮಾತನಾಡುತ್ತಿದ್ದ ವಸಂತ ಹೆಡೆ ತುಳಿದ ಹಾವಿನಂತೆ ಬುಸುಗುಟ್ಟುತ್ತಾ ಎದ್ದು ನಿಂತು, ಸಾಕ್ ನಿಲ್ಲಿಸಿ. ಅದನ್ನು ಕೇಳೋಕೆ ನೀವ್ಯಾರು? ದಯವಿಟ್ಟು ಇಲ್ಲಿಂದ ಹೊರಡಿ. ವಸಂತ ಪಟಪಟನೆ ಹರಳು ಉಡಿದಂತೆ ಮಾತನಾಡಿದ ಅವನ ವಾಗ್ಬಂಧದಿಂದ ಬರಿದು ಮಾಡಿದ್ಲು. ಹಿಂದಿ ಕಲಿತಿದ್ದು ಸಾರ್ಥಕವಾಯಿತು ಎನಿಸಿತ್ತು. ಆ ಕೋಪದ ಎದುರು ಅವನು ಹೆದರಿದಂತೆ ತೋರಿತು. ನೀವು ಬಹಳ ಕೋಪಿಷ್ಟೆ. ನಾನು ತಪ್ಪು ತಿಳಿದಿದ್ದೆ. ಇನ್ನೊಂದು ದಿನ ಬರ್ತೀನಿ. ಮನೆಗೆ ಬಂದವರನ್ನು ಒಳಗೆ ಕರೆಯುವ ಮರ್ಯಾದೆಯೂ ಇಲ್ಲ. ಹೊರಗೆ ನಿಲ್ಲಿಸಿದ್ದೀರಿ. ಅವನ ಕಣ್ಗಳು ಅವಳನ್ನು ತಿನ್ನುವಂತೆ ಅವಳ ಮೈ ಮೇಲೆಲ್ಲ ಹರಿದಾಡಿದವು. ಕ್ಷಮಿಸಿ, ನೀವು ಅಲ್ಲೂ ನಿಲ್ಬಾರ್ದು. ಈ ಕ್ಷಣ ಇಲ್ಲಿಂದ ಹೊರಡಿ. ಅವನು ತಟ್ಟನೆ ಹಿಂದಕ್ಕೆ ಹೊರಟೋದ. ವಸಂತ ಬಾಗಿಲನ್ನು ದಡಾರನೆ ಮುಚ್ಚಿ ಅಗುಳಿ ಹಾಕಿ ಕುರ್ಚಿಯಲ್ಲಿ ಕುಸಿದ್ಲು. ಅವಳ ಕೈಕಾಲು ನಡುಕ ನಿಲ್ಲುವ ಮೊದಲೇ ಸುಶೀಲಾ ಬಂದು ಬಾಗಿಲು ತಟ್ಟದ್ಲು. ಯಾರಾದರೂ ಬಂದಿದ್ರೇನು? ನಾನು ಆ ಕಡೆಯಿಂದ ಬರ್ತಾ ಇದ್ದಾಗ ಯಾರೋ ನಮ್ಮ ಮನೆಯಿಂದ ಹೊರಗೆ ಹೋದಾಗೆ ಕಂಡಿತು. ಸುಶೀಲಾ ಒಳಗೆ ಬರುವಾಗಲೇ ಕೇಳಿದ್ಲು. ನಿನ್ನ ಸ್ನೇಹಿತರೇನೋ ಎಂದ್ಕೊಂಡೆ ಎಂದ್ಲು ಮತ್ತೆ. ವಸಂತ ಕೆಟ್ಟ ನೋಟದಿಂದ ಮೊದಲನೇ ಬಾರಿಗೆ ಆ ನಗುವನ್ನು ಎದುರಿಸಿದ್ಲು. ಅದು ನಗುವಲ್ಲ, ಯಾವುದೋ ತೀರದ ಭಾವನೆ ವಿಷವಾಗಿ ಹರಿದು ತನ್ನೆಡೆಗೆ ಬರುತ್ತಿದೆ ಎನಿಸಿ ಮೈ ತುಂಬ ಬೆಂಕಿ ಹರಿದಾಡಿದಂತಾಯಿತು. ಸ್ನೇಹಿತ, ಅದೊಂದೇ ಮಾತು ಅವಳನ್ನು ಯಾವ ಕೋಪಕ್ಕೆ ತಳ್ಳಬಹುದು ಎನಿಸಿ ತತ್ತರಿಸಿದ್ಲು. ನೀನು ಹೇಳೋದಾದ್ರೂ ಏನು? ನನ್ನ ಸ್ನೇಹಿತರು ಇಲ್ಲಿ ಎಲ್ಲಿ ಬರಬೇಕು? ಅವರು ಯಾರೋ ಅಣ್ಣನನ್ನು ಕೇಳ್ಕೊಂಡು ಬಂದಿದ್ರು. ಇಲ್ಲವೆಂದು ಹೇಳ್ದೆ ಹೊರಟು ಹೋದ್ರು. ನೀರು ಕುಡಿದಷ್ಟು ಸಲೀಸಾಗಿ ಬಂದಿತು ಆ ಮಾತು. ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳ್ದೆ? ವಸಂತ ತಪ್ಪಿಸಿದ್ಲು. ಆದರೂ ಆ ಗಳಿಗೆಯಲ್ಲಿ ಸುಳ್ಳು ಅವಳ ರಕ್ಷಣೆಗೆ ಅಗತ್ಯವಾಗಿತ್ತು. ಆಪತ್ಕಾಲದಲ್ಲಿ ಮೂಕ ಪ್ರಾಣಿಗಳಿಗೂ ಆತ್ಮರಕ್ಷಣೆಯ ಪ್ರೇರಣೆ ಉಂಟಲ್ವೇ? ಪರಿಸ್ಥಿತಿಯ ಬೇಟೆಗೆ ಸಿಕ್ಕಿದ ಪ್ರಾಣಿಯ ಅವ್ಯವಸ್ಥೆಯೇ ಅವಳದೂ ಆಗಿತ್ತು. ಅವನು ಆಡಿದ ಮಾತನ್ನೆಲ್ಲ ಅತ್ತಿಗೆಗೆ ಹೇಳಿದ್ರೆ ಅದಕ್ಕೆ ಏನು ಅಪಾರ್ಥ ಮಾಡ್ಕೊಳ್ತಿದ್ಲೋ. ರಮೇಶ್ ಮನೆಗೆ ಬಂದಮೇಲೆ ಮತ್ತೇನು ಮಾತು ಬರೋದು ಎಂದ್ಕೊಂಡ್ಲು ವಸಂತ. ಆದರೆ ಹಾಗೇನೂ ಆಗಲಿಲ್ಲ. ಸುಶೀಲಾ ಅದನ್ನು ಮರೆತಂತೆ ತೋರಿತು. ದಿನದಂತೆ ಮಾತು ಎಲ್ಲೆಲ್ಲೋ ಹರಿದು ನಗುವಿನಲ್ಲಿ ಊಟ ಮುಗಿಯಿತು. ವಸಂತ ಮಾತ್ರ ಆ ಘಟನೆಯನ್ನು ಮರೀಲಿಲ್ಲ. ರಾತ್ರಿ ಹಾಸಿಗೆಯ ಮೇಲೆ ಮಲಗಿ ನಿದ್ರೆ ಸಮೀಪಕ್ಕೆ ಸುಳಿಯದಿದ್ದಾಗ ಅದೇ ನೆನಪು ಮತ್ತೆ ಎದುರು ನಿಂತು ಕಾಡಿತು. ನಂಜಿನಲ್ಲಿ ಅದ್ದಿ ತೆಗೆದಂತಿತ್ತು ಸ್ನೇಹಿತ ಎನ್ನುವ ಪದ. ಹೊರಳಿ ಹೊರಳಿ ಮಗ್ಗಲು ಬದಲಾಯಿಸುತ್ತಿದ್ದಂತೆ ವಸಂತಾಳಿಗೆ ತನ್ನ ಬದುಕಿನ ಹೊಸ ಮುಖವೊಂದರ ಪರಿಚಯ ಆಗತೊಡಗಿತು. ಅವಳ ಬಾಳಿನಲ್ಲಿ ಆಸಕ್ತಿಯನ್ನು ಕಳ್ಕೊಂಡು ನಿರ್ಲಿಪ್ತಳಂತೆ ಇದ್ರೂ ಜನ ಅವಳನ್ನು ಮುದುಕಿ ಎಂದು ಭಾವಿಸೋದು ಸಾಧ್ಯವಿತ್ತು. ಇಷ್ಟು ನೋವಿನಲ್ಲೂ ಪುಟಕಿಟ್ಟ ಚಿನ್ನದಂತಿದ್ದ ಅವಳ ನಿಲುವು
ಯೌವನ ಎಲ್ಲರನ್ನೂ ಆಕರ್ಷಿಸಿತು. ಇನ್ನು ಎಚ್ಚರದಿಂದಿರಬೇಕು. ಈ ದಿನವೇನೋ ಬಾಲ ಮುರ್ಕೊಂಡು ಹೋದ ಆ ಪಾಪಿ ಮತ್ತೆ ಬರಲಾರನೆಂಬ ಖಾತ್ರಿ ಏನು? ಎಷ್ಟು ದಿನಗಳಿಂದ ಅಲ್ಲಿ ನಿಂತು ನೋಡ್ತಿದ್ನೋ. ಅಂಚೆಗಾಗಿ ಕಾಯೋದನ್ನು ಬಿಡಬೇಕು, ಅದೊಂದೇ ದಾರಿ. ನನಗೆ ಇದ್ದು ದಂಡ. ಆ ಮನುಷ್ಯನಲ್ಲಿ ನಿಂತಿರುವನೆಂಬ ಸುಳಿವು ಹತ್ತಲಿಲ್ಲ. ಅವಳ ದೃಷ್ಟಿಯೆಲ್ಲ ರಸ್ತೆಯ ಕೊನೆಯ ಮೇಲೆ, ಅಲ್ಲಿಂದ ಬರುವ ಕಾಕಿ ಸಮವಸ್ತ್ರದ ಅಂಚೆಯವನ ಮೇಲೆ. ಬೇರೆಯವರ ಕಣ್ಣಿಗೆ ಬಿದ್ದರೆ ತಾನೇ. ಎಷ್ಟೋ ವರ್ಷಗಳಿಂದ ಅಭ್ಯಾಸವಾಗಿದ್ದ ಅದೊಂದು ದಿನಚರಿ ನಿಂತು ಹೋಯಿತು. ಆಸೆ ನಿರಾಸೆಗಳು ತೊಯ್ದಾಟಕ್ಕೆ ಮುಕ್ತಾಯ ಹಾಡಿಯಾಗಿತ್ತು. ಇಷ್ಟಕ್ಕೂ ಬೀದಿಯಲ್ಲಿ ನಿಂತು ಕಾಯೋದಾದರೂ ಯಾಕೆ? ಮನೆಯ ಬಾಗಿಲಿಗೆ ಬಂದದ್ದು ಒಳಗೆ ಬರಲಾರದೆ. ಜೀವಮಾನದಲ್ಲಿ ಎಂದಾದರೂ ಅವಳ ಬಯಕೆ ನಿಜವಾಗೋದಾದರೆ ಅವಳು ಎಲ್ಲೇ ಇರಲಿ, ಅದು ಅವಳಿದ್ದ ಕಡೆಗೆ ಹುಡ್ಕೊಂಡು ಬಂದಿತು. ಆ ನಿರೀಕ್ಷೆ ಕಳವಳ ಎಲ್ಲ ವ್ಯರ್ಥ. ವಸಂತ ಮತ್ತೆ ಬಾಗಿಲಿಗೆ ಹೋಗಿ ನಿಲ್ಲಲಿಲ್ಲ. ಒಳಗಿನ ಕೆಲಸ ಮುಗಿದ ಮೇಲೆ ಪತ್ರಿಕೆಯೇನೋ, ಹೊಲಿದು ಮುಗಿಸ್ಬೇಕಾಗಿದ್ದ ಬಟ್ಟೆಯನ್ನೋ ಹಿಡಿದು ಕೂರುವಳು. ಮಾತಿಗಿಂತ ಮೌನ ಹಿತವಾಗಿರ್ತಿತ್ತು. ಯಶೋಧ 2 ದಿನಗಳಿಂದ ಬಂದಿರಲಿಲ್ಲ. ಪಾರ್ಕಿನಲ್ಲೂ ಕಾಣಿಸ್ಲಿಲ್ಲ. ಅವರ ಅತ್ತೆ ಮಾವ ಊರಿಂದ ಬಂದಿದ್ದಾರೆ. ಯಶೋಧ ನಿಮಗೆ ತಿಳಿಸುವಂತೆ ಹೇಳಿದ್ರು. ಯಶೋಧೆಯ ಪಕ್ಕದ ಮನೆಯಾಕೆ ವಸಂತ ಕೇಳಿದಾಗ ಹೇಳಿದ್ಲು. ಹಿಂದೆ ಒಂದು ದಿನ ಯಶೋಧ ಅವರು ಬರಲಿರುವ ವಿಚಾರ ತಿಳಿಸಿದ್ರೂ ಬರುವ ದಿನ ಗೊತ್ತಿರಲಿಲ್ಲ. ಇನ್ನು ಯಶೋಧ ಸಿಗುವುದು ಕಷ್ಟವೇ. ಬಂದವರಿಗೆ ಊರು ತೋರಿಸುತ್ತಾ ಅವರ ಜೊತೆ ಓಡಾಟದಲ್ಲಿ ಅವಳಿಗೆ ಬಿಡುವೆಲ್ಲಿ. ವಸಂತ ಒಂಟಿತನದ ಕಹಿಯ ಅನುಭವವನ್ನು ಪಡೆದ್ಲು. ಕಡೆಗೆ ಒಂದು ದಿನ ಬೇಸರ ತಡೆಯಲಾರದೆ ತಾನೇ ಅವರ ಮನೆಗೆ ನುಗ್ಗಿದ್ಲು. ಮನೆಗೆ ಬಂದಿದ್ದ ಹಿರಿಯರು ಅವಳನ್ನು ವಿಶ್ವಾಸದಿಂದ ಮಾತನಾಡಿಸಿದ್ರು. ಊರಿನಿಂದ ಬಂದು ಖರ್ಚಾಗಿದ್ದ ಉಳಿದಿದ್ದ ತಿಂಡಿಯನ್ನು ಕೊಟ್ಟು ಉಪಚರಿಸಿದ್ರು. ಅವರು ಮೈಸೂರಿನವರೆಂದು ತಿಳಿದಾಗ ವಸಂತಾಳಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ಮನಸ್ಸು ಬಿಚ್ಚಿ ಬಾಯಿ ತುಂಬ ಮಾತನಾಡಿದ್ಲು. ಗಡಿಯಾರ ನೋಡಿ ಹುಡುಗರು ಪಾಠಕ್ಕೆ ಬರುವ ಹೊತ್ತಾಯಿತೆಂದು ಎದ್ಲು. ಬರ್ತಾ ಇರಿ, ನಮ್ಮ ಕಡೆಯವರು ಸಿಕ್ಕೋದೇ ಅಪರೂಪ ಇಲ್ಲಿ, ಆಕೆ ಆಹ್ವಾನಿಸಿದ್ರು. ಹೋಗ್ಬೇಕೆನಿಸಿದ್ರು ಅವರು ಕರೆದರೆಂದು ದಿನ ಹೋದರೆ ಏನು ಚೆನ್ನ. ಯಶೋಧ ಅವರಿಗೆ ನನ್ನ ವಿಷಯ ತಿಳಿಸಿರ್ಬೋದು, ಅದಕ್ಕೆ ಅವರಿಗೆ ಕನಿಕರ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.